ನೀವು ಈಗ ಉದಾಹರಣೆಗೆ ಮೊಹಮ್ಮದ್ ಶರೀಫ್ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ನಾನು ಈ ಮೊಹಮ್ಮದ್ ಅನ್ನೋ ಹೆಸರಿನ ಜೊತೆಗೆ ತುಂಬ ನಡೆದುಬಿಟ್ಟಿದೆ ದೇಶದಲ್ಲಿ, ಅದಕ್ಕೋಸ್ಕರ ಉದಾಹರಣೆ ಕೊಡ್ತೀನಿ. ಮೊಹಮ್ಮದ್ ಅನ್ನೋದನ್ನು ಮೊಹಮ್ಮದ್ ಅಂತ ಬರಿಬೋದು, ಮುಹಮ್ಮದ್ ಅಂತ ಬರಿಬೋದು, ಮತ್ತು ಸಿಂಗಲ್ ಎಮ್ ಹಾಕ್ಬೋದು. ಆಮೇಲೆ ಎಲ್ಲಿ ಎ ಹಾಕ್ತೀರಿ, ಎಲ್ಲಿ ಇ ಹಾಕ್ತೀರಿ, ಎಲ್ಲಿ ಯು ಹಾಕ್ತೀರಿ ಗೊತ್ತಿಲ್ಲ. ಮೊಹಮ್ಮದ್ ಅನ್ನುವಂಥ ಹೆಸರನ್ನು 17 ಥರ ಬರಿಬೋದು, 17 ಟೈಪ್. ಇಲ್ಲ ನೀವು ಭಾರತಿ ಅಂತ ಇಟ್ಕೊಳ್ಳಿ, BHARATHI ಅಥವಾ BHARATI, ಇವೆಲ್ಲ ವ್ಯತ್ಯಾಸಗಳು ಆಗ್ಬೋದು. ಈ ವ್ಯತ್ಯಾಸಗಳನ್ನು BLO ನೆಗ್ಲೆಕ್ಟ್ ಕೂಡ ಮಾಡ್ಬೋದು. ನೆಗ್ಲೆಕ್ಟ್ ಮಾಡಿ, ಇಲ್ಲ ಇವರೇ ಅವರು, ಇದೇ ಭಾರತೀಯವರು ನನಗೆ ಗೊತ್ತಿದೆ, ಇವರೇ ಮೊಹಮ್ಮದ್ ಶರೀಫ್ ನನಗೆ ಗೊತ್ತಿದೆ ಅಂತ BLO, ನಿಮ್ಮ BLO ಅವರು, ನಿಮ್ಮ ಏರಿಯಾದಲ್ಲಿರುವ ಮೇಷ್ಟ್ರು, ಅಂಗನವಾಡಿ ಮೇಡಮ್ಮು ಯಾರಾದರೂ ಇರ್ಬೋದು, ಅವರು ಓಕೆ ಕೂಡ ಮಾಡಿಬಿಡ್ಬೋದು. ಮಾಡಿದ್ಮೇಲೆ ಆ ಮನೆಗೆ ಹೋದಾಗ 1 ಸಾರಿ 2 ಸಾರಿ 3ನೇ ಸಾರಿ ಅವ್ರು ಹೋದಾಗಲೂ ಆಬ್ಸೆಂಟ್ ಆಗಿದ್ದರೆ, ಅಂದರೆ ಅಲ್ಲಿ ಯಾರೂ ಇರದೇ ಇದ್ದರೆ ಮನೆಯಲ್ಲಿ, ನೀವು ಕೆಲಸಕ್ಕೆ ಹೋಗಿರ್ಬೋದು, ನೀವೇನೋ ಕೂಲಿ ಮಾಡ್ತಾ ಇರ್ಬೋದು, ಮೀನು ವ್ಯಾಪಾರಕ್ಕೆ ಹೋಗಿರ್ಬೋದು, ಇನ್ನೊಂದಕ್ಕೆ ಹೋಗಿರ್ಬೋದು, ನೀವು ಆಬ್ಸೆಂಟ್ ಇದ್ದರೆ ನೀವು ಆಬ್ಸೆಂಟ್. ಕೆಲವು ಸರಿ ಅವ್ರು ಎಷ್ಟು ದಿನ ಇದ್ದಾರೋ ಗೊತ್ತಿಲ್ಲ, ಇದ್ದಾರೋ ಸತ್ತಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಡೆಡ್ ಅಂತ ಬರಿಬೋದು. ಪಶ್ಚಿಮ ಬಂಗಾಳದಲ್ಲಿ ಮತ್ತು ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ಡೆಡ್ ಅಂತ ಡಿಕ್ಲೇರ್ ಮಾಡಿದವ್ರನ್ನ ರಾಹುಲ್ ಗಾಂಧಿ ಅವರು ಅವ್ರ ಮನೆಗೆ ಕರೆಸ್ಕೊಂಡಿದ್ರು. ಅವರು ಸತ್ತೋಗ್ಬಿಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಪ್ರಕಾರ. ಮತ್ತು ಮೊನ್ನೆ ಕಲ್ಕತ್ತಾದಲ್ಲಿ ಎಲೆಕ್ಷನ್ ಕಮಿಷನ್ ಡೆಡ್ ಅಂತ ಡಿಕ್ಲೇರ್ ಮಾಡಿದವ್ರನ್ನ ದೊಡ್ಡ ರ್ಯಾಲಿಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಕರ್ಕೊಂಬಂದು ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ದಾರೆ. ಎಷ್ಟೋ ಜನರನ್ನು ಅವರು ಡೆಡ್ ಅಂತ ಹೇಳ್ತಾರೆ, ಆದರೆ ಅವರು ಬದುಕಿರ್ತಾರೆ. ಬಟ್ ಎಲೆಕ್ಟ್ರಲ್ ರೋಲ್ನಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಾಗ್ತವೆ. ಇದೆಲ್ಲ ಆದಮೇಲೆ ಈ ಲಿಂಕಿಂಗಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಒಂದು ರೋಲ್ನ ತಯಾರು ಮಾಡಿ BLO ಅದನ್ನು ಸಬ್ಮಿಟ್ ಮಾಡ್ತಾರೆ EROಗೆ, ತಾಲ್ಲೂಕು ಮಟ್ಟದ ಎಲೆಕ್ಟ್ರಲ್ ರೋಲ್ ಆಫೀಸರ್ಗೆ ಸಬ್ಮಿಟ್ ಮಾಡ್ತಾರೆ. ಅವರು ಅದನ್ನು ನೋಡಿದ ಮೇಲೆ ಒಂದು ಸಾಫ್ಟ್ವೇರಲ್ಲಿ ಇದೆಲ್ಲ ಎಂಟ್ರಿ ಆಗಿರುತ್ತೆ. ಫೈನಲಿ ನೋಟಿಸ್ ಕೊಡೋದು ಒಂದು BLO ಮುಖಾಂತರನೂ ಕೊಡ್ಬೋದು, ಅಥವಾ ಆ ಸಾಫ್ಟ್ವೇರ್ ಕೂಡ ಕೊಡ್ಬೋದು. ಪ್ರಾಬ್ಲಮ್ ಇರೋದು ಈ ಸಾಫ್ಟ್ವೇರಲ್ಲಿ. ನೋಡಿ, ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆ ಸಮಸ್ಯೆ ಅಲ್ಲ, ಅದನ್ನು ಮಾಡಲೇಬೇಕು. ನಮ್ಮ ದೇಶದವರು ಅಲ್ಲದೇ ಇರೋರು ಈ ದೇಶದ ಮತದಾರರ ಪಟ್ಟಿಯಲ್ಲಿ ಇರಬಾರ್ದು, ಸತ್ತವರ ಹೆಸರು ಈ ಮತದಾರರ ಪಟ್ಟಿಯಲ್ಲಿ ಇರಬಾರ್ದು, ಒಬ್ಬರೇ ಮತದಾರರ ಹೆಸರು 2 ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಥವಾ ಒಂದೇ ಕ್ಷೇತ್ರದ 2 ಬೂತಲ್ಲಿ ಇರಬಾರ್ದು. ಹೌದಾ ಅಲ್ವಾ? ಇದಕ್ಕೆ ಯಾರ್ದು ವಿರೋಧ ಇಲ್ಲ. ಸಮಸ್ಯೆ ಇರೋದು ಅದಲ್ಲ. ಈ SIR ಅನ್ನೋದು ಇಟ್ ಈಸ್ ಎ ಡಿಸೈನ್ ಆಫ್ ಎಕ್ಸ್ಕ್ಲೂಷನ್. ಜನರನ್ನು ಹೊರಗಾಕೋದಕ್ಕೆ ಅದರೊಳಗಡೆ ಈ ರೀತಿಯಾದಂಥ ನಿಯಮಗಳಿವೆ. ಒಂದು, ಹೆಸರು ಸರಿಯಾಗಿ ಮ್ಯಾಚ್ ಆಗಬೇಕು ಅನ್ನೋದು. ಎರಡನೇದು, ಒಂದು ವೇಳೆ 2004 ನಂತರ ನೀವು ಹುಟ್ಟಿದರೆ, 87 ನಂತರ ನೀವು ಹುಟ್ಟಿದರೆ ನಿಮ್ಮ ದಾಖಲೆ ಮತ್ತು ನಿಮ್ಮ ತಂದೆಯ ಅಥವಾ ತಾಯಿಯ ದಾಖಲೆ ಕೂಡ ನೀವು ಮ್ಯಾಚ್ ಮಾಡಬೇಕು. ನೀವು 2004 ನಂತರ ಹುಟ್ಟಿದರೆ ನಿಮ್ಮ ತಂದೆಯ ಮತ್ತು ನಿಮ್ಮ ತಾಯಿಯ ದಾಖಲೆ 3 ಕೂಡ ಮಾಡಬೇಕು. ಒಂದು ವೇಳೆ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರು ಯಾವುದೋ ಕಾರಣಕ್ಕೆ ಅದರಲ್ಲಿ ಇಲ್ಲ ಅಂತ ಹೇಳಿದ್ರೆ, ಆಗ ನಿಮ್ಮ ತಾತನ ಅಥವಾ ಅಜ್ಜಿಯ ದಾಖಲೆಯ ಜೊತೆಗೆ ಇದು ಮ್ಯಾಚ್ ಆಗಬೇಕು. ಒಟ್ಟು ಹಿಂದಿನ ಎಲೆಕ್ಟರಲ್ ರೋಲಲ್ಲಿ ನಿಮಗೆ ಸಂಬಂಧಪಟ್ಟವ್ರದ್ದು ಯಾರ್ದು ಒಬ್ಬರದ್ದು ಹೆಸರಿರಬೇಕು. ಅವರ ಮಗ ಅಥವಾ ಮಗಳು ನೀವು ಅಂತ ಹೇಳುವುದಕ್ಕೆ ನಿಮ್ಮ ಹತ್ರ ಇರುವ ದಾಖಲೆಯಲ್ಲಿ ಏನು ಹೆಸರಿದೆ, ಏನು ಸ್ಪೆಲ್ಲಿಂಗ್ ಇದೆ, ಅದೇ ಅದರೊಳಗಡೆ ಇರಬೇಕು. ಇದು ಇಲ್ಲದೇ ಇದ್ದರೂ ಪರವಾಗಿಲ್ಲ, BLO ಓಕೆ ಮಾಡಿಬಿಡ್ಬೋದು. ಆದರೆ ಸಾಫ್ಟ್ವೇರ್ ಇದನ್ನು ಬಿಡೋದಿಲ್ಲ. ಪ್ರಾಬ್ಲಮ್ ಇರೋದು ಈ ಸಾಫ್ಟ್ವೇರ್ನಲ್ಲಿ. ಯಾಕೆ ಅಂದರೆ ಆ ಸಾಫ್ಟ್ವೇರು ಮೆಷಿನ್ ಅದು, ಮತ್ತು ಇದನ್ನು ದುರುದ್ದೇಶಪೂರ್ವಕವಾಗಿ ಈ ಸಾಫ್ಟ್ವೇರ್ನ ಡಿಸೈನ್ ಮಾಡಲಾಗಿದೆ. ಈಗ ನಾನು ಗೌರಿಬಿದನೂರು ತಾಲ್ಲೂಕಿನ ಒಂದು ಹಳ್ಳಿಯಲ್ಲಿ ನಮ್ಮ ತಂದೆ, ನಮ್ಮೂರು ಪಟೇಲರು, ಅವ್ರದ್ದೇ ಊರಲ್ಲಿ ಜಮೀನು ಜಾಸ್ತಿ ಇತ್ತು, ಅವ್ರದ್ದೇ ಅಧಿಕಾರ ನಡೀತಿತ್ತು. 15-20 ವರ್ಷ ನಮ್ಮೂರು ಪಂಚಾಯಿತಿ ಚೇರ್ಮನ್ ಆಗಿದ್ದರು. ನಮ್ಮ ಗೌರಿಬಿದನೂರು ತಾಲ್ಲೂಕಿನಲ್ಲಿ ಅವರು ಇಂಪಾರ್ಟೆಂಟ್ ಪೊಲಿಟಿಕಲ್ ಪೊಸಿಷನ್ಸಲ್ಲಿದ್ದರು. ಆದರೆ ನನ್ನ ಶಾಲೆಯಲ್ಲಿ ನನ್ನ ಹುಟ್ಟಿದ ದಿನಾಂಕ 20/6/74, ಆದರೆ ನಾನು ಆ್ಯಕ್ಚುಲಿ ಹುಟ್ಟಿರೋದು 14/12/74. ನಮ್ಮ ಅಕ್ಕನ ಹೆಸರು ಮನೆಯಲ್ಲಿ ವಾಸಂತಿ, ಸ್ಕೂಲಲ್ಲಿ ವಸಂತಲಕ್ಷ್ಮಿ. ಯಾಕೆ ವಸಂತಲಕ್ಷ್ಮಿ ಆಯಿತು ಅಂತ 3ನೇ ಕ್ಲಾಸಿಗೆ ಬಂದ ಮೇಲೆ ಮನೆಯವ್ರಿಗೆ ಗೊತ್ತಿದೆ, ಅಲ್ಲಿ ತನಕ ಗೊತ್ತಾಗಿಲ್ಲ. ದೇವನೂರು ಮಹಾದೇವ ಅಂತ ಒಬ್ಬರ ಹೆಸರನ್ನ ನೀವು ಕೇಳಿದಿರಿ. ದೇವನೂರು ಮಹಾದೇವ ಅವರು ಹುಟ್ಟಿದ್ದು ಯಾವತ್ತು ಅಂತ ಅವ್ರ ತಾಯಿನ ಕೇಳಿದ್ರಂತೆ. ಕೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ, ಈ ಕವಲಂದೆ ಅಂದರೆ ನಂಜನಗೂಡು ತಾಲ್ಲೂಕಿನ ಒಂದು ಹಳ್ಳಿ, ಆ ಹಳ್ಳಿಲಿ ರೈಲ್ವೆ ಸ್ಟೇಷನ್ ಇದೆ,
ಕವಲಂದೆ ರೈಲ್ವೆ ಸ್ಟೇಷನ್ನಲ್ಲಿ ಮಧ್ಯಾಹ್ನ ರೈಲು ಬಂದು ನಿಂತು ಹೊರಡೋ ಹೊತ್ತು ಅವಾಗ ನೀನು ಹುಡ್ದೆ ಅಂತ ಹೇಳಿದ್ರಂತ. ಅವತ್ತು ಸೋಮವಾರ, ಅವಾಗ ನೀನು ಹುಡ್ದೆ ಅಂತ ಹೇಳಿದ್ರಂತ. ಯಾವ ಸೋಮವಾರ, ಯಾವತ್ತು ರೈಲು ಬಂತು, ಬರಲಿಲ್ಲ. ಇದು ನಮ್ಮ ದೇಶ. ಇವತ್ತಿಗೂ ನಮ್ಮದು ಪರಿಸ್ಥಿತಿ ಹಿಂಗಿದೆ. ಇದಲ್ಲದೆ ನಮ್ಮ ಹೆಸರುಗಳಲ್ಲಿ ಇಷ್ಟು ವೈಚಿತ್ರ ಇದೆ. ಇದನ್ನು ಒಂದು ಸಾಫ್ಟ್ವೇರ್ ಕೈಗೆ ಕೊಟ್ಟು ನೀವು ಆ ಸಾಫ್ಟ್ವೇರ್ಗೆ ನೀವು ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಮಾಡಿ ಅಂತ ಹೇಳಿಬಿಟ್ಟು ಅದು ರಿಜೆಕ್ಟ್ ಮಾಡಿದ್ರೆ ಏನು ಮಾಡಬೇಕು? ಈ ರಿಜೆಕ್ಷನ್ ನಡೀತು. ಈ ರಿಜೆಕ್ಷನ್ ನಡೆದಿದ್ದರಿಂದ ಬಿಹಾರದಲ್ಲಿ 64 ಲಕ್ಷ ಜನ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲಿಂದ ಹೊರಗಡೆ ಉಳ್ಕೊಂಡ್ರು. ಉತ್ತರ ಪ್ರದೇಶದಲ್ಲಿ 2.89 ಕೋಟಿ ಜನ ಹೊರಗಡೆ ಉಳ್ಕೊಂಡ್ರು.